TV9 ಬ್ರೇಕ್ ಮಾಡ್ತಿದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ. ಸುದ್ದಿ ಬಗೆದಷ್ಟು ಬಯಲಾಗ್ತಾ ಇದೆ ಸೆಂಟ್ರಲ್ ಜೈಲಿನ ಕರ್ಮಕಾಂಡ. ಜೈಲ್ ಸರ್ವಿಸ್ ರಹಸ್ಯವನ್ನ ತೆರೆದಿಟ್ಟ ಬಿಡುಗಡೆಯಾಗಿರುವಂತಹ ಖೈದಿ ಅಲ್ಲಿ ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಡ್ತಿದ್ದಾರೆ, ಹೇಗ್ ಮಾಡಿಕೊಡ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿರುವಂತಹ ಖೈದಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಜೈಲಿನಲ್ಲಿರುವ ಎಲ್ಲಾ ಖೈದಿಗಳ ಬಳಿ ಮೊಬೈಲ್ ಇದೆ. TV9ಗೆ ಪರಪ್ಪನ ಅಗ್ರಹಾರನ ಮಾಜಿ ಖೈದಿ ಕೊಟ್ಟಿರುವಂತಹ ಮಾಹಿತಿ ಇದು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಹಣ ಕೊಟ್ರೆ ನಿಮ್ಗೆ ಬೇಕಾದ್ದು ಸಿಗುತ್ತೆ. ಇದು ಜೈಲಲ್ಲ, ಸ್ವರ್ಗ ಅಂದಿದ್ದಾರೆ ಜೈಲಿನಿಂದ ಬಿಡುಗಡೆಯಾದ ವ್ಯಕ್ತಿ. ಅಲ್ಲಿನ ವಾಸ್ತವ ಸ್ಥಿತಿಯನ್ನ ನೋಡಿರುವಂತಹ ಖೈದಿ, ಮಾಜಿ ಖೈದಿಯೇ ಕೊಟ್ಟಿರುವಂತಹ ಮಾಹಿತಿ ಇದು. ಎಣ್ಣೆ ಬೇಕಾ, ಗಾಂಜಾ ಬೇಕಾ, ಎಲ್ಲವೂ ಕೂಡ ಸಪ್ಲೈ ಆಗುತ್ತೆ. ಅಲ್ಲಿರುವಂತಹ ಖೈದಿಗಳ ಬಳಿ ಮೊಬೈಲ್ ಕೂಡ ಇದೆ. ನಾವೆಲ್ಲ ಅನ್ಕೊಂಡಿರ್ತೀವಿ ಅವರಿಗೆ ಮೊಬೈಲ್ ಕೊಡಲ್ಲ, ಅವ್ರಿಗೆ ಏನು ವ್ಯವಸ್ಥೆ ಇರಲ್ಲ, ಜೈಲಿನ ಮೆನುವಿನಂತೆ ಊಟ, ಅಲ್ಲಿ ಕೆಲಸ ಕಾರ್ಯ ಮಾಡಬೇಕು, ಅದಕ್ಕೆ ದುಡ್ಡನ್ನ ಕೂಡ ಕೊಡ್ತಾರೆ ಅಂತ. ಆದ್ರೆ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ಜೈಲ್ ಅಂದ್ರೆ ನರಕ ಅಂತ ಒಂದಷ್ಟು ಮಂದಿ ಹೇಳಿದ್ರು, ಅದು ಕೂಡ ಸತ್ಯಕ್ಕೆ ದೂರವಾದದ್ದು ಅನ್ನೋದನ್ನ ಈ ಮಾಜಿ ಖೈದಿ ಹೇಳಿದ್ದಾರೆ. ಜೈಲಿನಲ್ಲಿ ಸ್ವರ್ಗ, ನಿಮ್ಗೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ಏನ್ ಸೌಲಭ್ಯ ಬೇಕಾದ್ರೂ ಸಿಗುತ್ತೆ. ಎಣ್ಣೆ, ಗಾಂಜಾ, ಮತ್ತೊಂದು ಮಗದೊಂದು, ಚಿಕನ್, ಮಟನ್, 5 ಸ್ಟಾರ್ ಹೋಟೆಲ್ನ ರೀತಿಯ ಟ್ರೀಟ್ಮೆಂಟ್. ಇನ್ನು ಮತ್ತೊಂದು ಶಾಕಿಂಗ್ ವಿಚಾರ ಅಂದ್ರೆ ಬಡ್ಡಿ ದಂಧೆ ಕೂಡ ನಡೆಯುತ್ತೆ. ಅಷ್ಟು ಮಾತ್ರವಲ್ಲ, 35,000 ಕೊಟ್ರೆ ಹುಡುಗಿಯನ್ನು ಕೂಡ ಕಳಿಸ್ತಾರಂತೆ. ಜೈಲಿನ ಒಳಗಡೆ ಪ್ರತಿಯೊಂದು ವಸ್ತು ಸಿಗುತ್ತೆ ಅಂತ ಹೇಳಿದ್ದಾರೆ ಬಿಡುಗಡೆಯಾಗಿರುವಂತಹ ಮಾಜಿ ಖೈದಿ. ಹಾಗಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿರುವಂತಹ ಮಾಜಿ ಖೈದಿ TV9 ಜೊತೆಗೆ ಮಾತನಾಡಿದ್ರು. ಏನೆಲ್ಲ ವಿಚಾರಗಳನ್ನ ಅವರು ಬಯಲು ಮಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ನಮ್ಮ ಜೊತೆಗೆ ಒಬ್ರು ಮಾಜಿ ಖೈದಿನೇ ಈಗ ಸಂಪರ್ಕದಲ್ಲಿದ್ದಾರೆ. ಅವ್ರ ಹೆಸರು ಮತ್ತೊಂದು ಬೇಡ. ಅವರು ಪರಪ್ಪನ ಅಗ್ರಹಾರದಲ್ಲೇ ಇದ್ದಂಥವ್ರು. ಹೇಗೆ ವ್ಯವಸ್ಥೆಗಳಿತ್ತು ಅವ್ರ ಹತ್ರನ ನಾವು ಕೇಳ್ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ನಮಸ್ತೆ, ಕೇಳಿಸ್ತಿದೆ ಸರ್. ಸರ್, ಎಷ್ಟು ವರ್ಷ ನೀವು ಪರಪ್ಪನ ಅಗ್ರಹಾರದಲ್ಲಿ ಇದ್ರಿ? ಆಮೇಲೆ ನಮ್ಗೆ ಹೊರಗಡೆ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಓ ಜೈಲು ಬಹಳ ಸ್ಟ್ರಿಕ್ಟು, ಪಾಪ ಹೋಗ್ಬಿಟ್ರೆ ಕೈದಿಗಳಿಗೆಲ್ಲ ಬಹಳ ಸಮಸ್ಯೆ ಅಂತ. ನಿಜವಾದ ವಾತಾವರಣ ಹೆಂಗಿರುತ್ತೆ ಸರ್, ನಮ್ಗೆ ವಿವರಿಸಿ ಸರ್. ಸರ್ ನಮಸ್ತೆ, ನಾನು 1.5 ತಿಂಗಳು ಒಂದು ಕಾವೇರಿ ಗಲಾಟೆ ವಿಚಾರವಾಗಿ ನಾನು ಜೈಲ್ ಸೇರ್ತೀನಿ. ಜೈಲ್ಗೆ ಹೋದಾಗ ನನಗೆ ಪ್ರಾರಂಭವಾಗಿ ನನಗೆ ತುಂಬಾ ಭಯ ಇತ್ತು. ನನ್ನನ್ನು ಏನ್ ಮಾಡ್ಬಿಡ್ತಾರೋ ಜೈಲಲ್ಲಿ, ನನ್ನನ್ನು ಯಾವ ರೀತಿ ನಡೆಸ್ಕೋತಾರೋ, ನಾನು ಏನ್ ಆಗೋಗ್ತೀನೋ, ತುಂಬಾ ಅಂದ್ರೆ ತುಂಬಾ ನಾನು ಕುಗ್ಗೋಗ್ತೀನಿ. ಜೈಲ್ ಒಳಗಡೆ ಎಂಟ್ರಿ ಆದಾಗ ನನ್ ಏನೂ ಇರಲ್ಲ, ನನ್ನ ಹತ್ರ ಒಳಗ್ ಕರ್ಕೊಂತಾರೆ. ನನಗೆ ಎಲ್ಲ ಅವ್ರೇನ್ ಪ್ರೊಸೀಜರ್ ಇರುತ್ತೆ, ಕಾನೂನು ಪ್ರೊಸೀಜರ್ ಮುಗಿಸ್ತಾರೆ. ಮುಗಿಸಿದ ನಂತರ ನನಗೆ ಒಬ್ಬ ಸ್ನೇಹಿತ ಹೇಳಿರ್ತಾನೆ, ಜೈಲಲ್ಲಿ ನಾನೊಬ್ಬ ಫ್ರೆಂಡ್ ಇದ್ದಾನೆ, ನಾನು ನಿನಗೆ ಹೇಳ್ತೀನಿ, ಅವ್ನ್ ಬಂದು ನಿನ್ ಕರ್ಕೊಂಡು ಹೋಗ್ತಾನೆ ಅಂತ. ಹಾಗಂತ ನನಗೆ ತುಂಬಾ ಭಯ, ಆತಂಕ, ಏನಾಗೋಗ್ತೀನೋ, ಏನಾಗೋಗುತ್ತೋ ಜೈಲು ಒಳಗಡೆ, ನನ್ನ ಜೀವನನೇ ಹೊಂಟೋಗುತ್ತೇನೋ ಅಂತ ತುಂಬಾ ಹೆದರಿರ್ತೀನಿ. ಆ ನಂತರ ನನ್ನನ್ನ ಬಂದು ಅವ್ರು ಕರ್ಕೊಂಡು ಹೋಗ್ತಾರೆ. ಅವ್ರು ಕರ್ಕೊಂಡು ಹೋಗ್ತಾರೆ. ಅಣ್ಣನ ಹತ್ರ ಬಟ್ಟೆ ಇಸ್ಕೊಳ್ಳೋ, ಅಣ್ಣನ ಹತ್ರ ಇರೋದು ಇಸ್ಕೊಳ್ಳೋ. ನಾನ್ ಪ್ರಶ್ನೆ ಮಾಡ್ಕೋತೀನಿ, ನಾನ್ ಯಾವ ಅಣ್ಣನಪ್ಪ? ಸರಿ, ಜೈಲು ಒಳಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ನನ್ನನ್ನು ಯಾವ್ದೋ ಒಂದು ರೂಮಲ್ಲಿ ಇಟ್ಟಿರ್ತಾರೆ. ಆಮೇಲೆ ಅಣ್ಣನ ನನ್ನ ರೂಮ್ಗೆ ಹಾಕೋ, 700 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ಒಬ್ಬ ಅಲ್ಲಿ 10-15 ವರ್ಷ ಏನ್ ಸಜಾಗಿರ್ತಾರಲ್ಲ ಅವ್ರ ಹತ್ರ ಅವ್ರಿಗೆ ದುಡ್ಡು ಕೊಡ್ತಾರೆ. 700 ರೂಪಾಯಿ 700 ರೂಪಾಯಿ ಕೊಟ್ಟು ನನ್ನ ರೂಮ್ ಕರ್ಕೊಂಡು ಹೋಗ್ತಾರೆ. ನಾನು ಅವ್ರನ್ನ ಕೇಳ್ತೀನಿ, ಅಣ್ಣ ನೀನ್ ಯಾಕೆ ಅವ್ರಿಗೆ ದುಡ್ಡು ಕೊಟ್ಟೆ ಅಂತ. ಇಲ್ಲಾರ ನಿನ್ನ ಬಾತ್ರೂಮ್ ತೊಳೆಯಕ್ ಹಾಕ್ಬಿಡ್ತಾರೆ. ಹೌದಾ? ಆಮೇಲೆ ಇನ್ನೇನ್ ಮಾಡಕ್ ಹಾಕ್ತಾರೆ, ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಗೆ ಹಾಕ್ತಾರೆ. ಅದಕ್ಕೆ ಅಣ್ಣ ನೀನ್ ದುಡ್ಡು ಕೊಟ್ಬಿಟ್ಟು ನಾವಿರೋ ರೂಮ್ ಕರ್ಕೊಂಡು ಹೋಗ್ತೀವಿ. ಆ ರೂಮ್ ಕರ್ಕೊಂಡು ಹೋದ್ಮೇಲೆ ನನಗೆ ಗೊತ್ತಾಗುತ್ತೆ ಜೈಲಿನ ವಾತಾವರಣ ಹೇಗಿದೆ. ಜೈಲ್ ಒಳಗೆ ಗಾಂಜಾ ಸಿಗುತ್ತೆ, ಜೈಲು ಒಳಗಡೆ ಡ್ರಿಂಕ್ ಸಿಗುತ್ತೆ, ಜೈಲು ಒಳಗಡೆ ಸಿಗರೇಟ್ ಸಿಗುತ್ತೆ. ಜೈಲು ಒಳಗಡೆ ನಾವು ಹೊರಗಡೆ ಏನು ಸಿಗಲ್ಲ ಅನ್ನೋದಕ್ಕಿಂತ ಜೈಲು ಒಳಗೆ ಏನ್ ಸಿಗಲ್ಲ ಅನ್ನೋ ಪ್ರಶ್ನೆ ನನ್ಗಲ್ಲಿ ಉಟ್ಕೊಂತವತ್ತು. ಏನು ಸಿಗುತ್ತೆ ಅನ್ನೋಕ್ಕಿಂತ ಇನ್ನೇನ್ ಸಿಗಲ್ಲ ಅನ್ನೋದು ಅದೇ ಸುಲಭ. ಏನಿಲ್ಲ ಜೈಲು ಒಳಗಡೆ, ಇದು ಸತ್ಯ. ಇದು ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಮಾತು. ಇದು ಯಾರೋ ಉದ್ದೇಶಕ್ಕೋಸ್ಕರನೋ ಇಲ್ಲ ಇನ್ನೊಬ್ರು ವಿಷಯಕ್ಕೋಸ್ಕರ ನಾನು ಹೇಳ್ತಿಲ್ಲ. ಇದು ನಾನು ಕಣ್ಣಾರೆ ನೋಡಿದಂತ ದೃಶ್ಯ. ಇದು ಯಾವ ಒಬ್ಬ ಖೈದಿ, ಒಬ್ಬ ಕೊಲೆ ಮಾಡಿದವನಾಗಿರ್ಬೋದು, ಒಬ್ಬ ಕಳ್ಳ ಆಗಿರ್ಬೋದು, ಮತ್ತೊಬ್ಬ ಮಗದೊಬ್ಬ ಯಾಕೆ ಜೈಲಿಗೆ ಹೋಗಿ ಅವನು ಪರಿವರ್ತನೆ ಆಗಿ ಬರಬೇಕಾಗಿದ್ದ ವ್ಯಕ್ತಿ ಹೊರಗಡೆ ಮತ್ತೆ ಬಂದು ಅವನು ಕೆಟ್ಟ ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ಇಷ್ಟೇ ಸಾಕ್ಷಿ. ಸರ್, ಒಂದ್ ಮಾತಿದೆ, ಈ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡು ಹೋದು ಖೈದಿ ಜೈಲಿಂದ ಹೊರಗೆ ಬರ್ತಾ ದೊಡ್ಡ ಗ್ಯಾಂಗ್ಸ್ಟರ್ ಆಗಿ ಬರ್ತಾನಂತೆ.
ಸಣ್ಣ ಪುಟ್ಟ ಲೈಂಗಿಕ ದೌರ್ಜನ್ಯ ಇದು ಮಾಡ್ಕೊಂಡು ಹೋದಂತ ವ್ಯಕ್ತಿ ಹೊರಗಡೆ ಬರ್ತಾ ಒಬ್ಬ ದೊಡ್ಡ ರೇಪಿಸ್ಟ್ ಆಗಿ ಬರ್ಬೋದು. ಅಂದ್ರೆ ಅಷ್ಟೊಂದು ಆತನಿಗೆ ಲಿಂಕ್ಸ್ ಇರುತ್ತೆ, ಅಷ್ಟೊಂದು ಆತ ಮನ್ಸಲ್ಲಿ ಮತ್ತೊಂದಷ್ಟು ಆತನ ಪರಿವರ್ತನೆ ಈ ತರ ಕೆಟ್ಟದಾಗ ಆಗಿರುತ್ತೆ ಅಂತ. ಹೌದಾ ಸರ್ ಅದು? 100% ಸರ್. ನೋಡಿ, ಹೊರಗಡೆ ನೀವೇನ್ ಹೇಳ್ತೀರಾ, ಹೊರಗಡೆ ಒಬ್ಬ ವ್ಯಕ್ತಿ, ಈಗ ನಾನೇ ಹೇಳ್ಬೇಕು ಅನ್ನೋದಾದ್ರೆ ನಾನು ನಿಮ್ಗೆ ಹೇಳ್ದೆ, ನಾನು ಒಳಗಡೆ ಹೋದಾಗ ತುಂಬಾ ಭಯ ಪಟ್ಟು ಹೋದೆ. ಒಳಗಡೆ ಹೋದ್ಮೇಲೆ ನನಗನ್ನಿಸ್ತು ಇಷ್ಟೇ ಜೈಲು, ಯಾಕೆ ಹೆದರ್ಕೋಬೇಕು? ಆ ತರ ಇರ್ತಕ್ಕಂತ ಒಂದು ಮನಸ್ಥಿತಿಲಿ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನ ಜೊತೆ ಸೇರಿದಾಗ ಅವರಿಬ್ರು ಹೊಂದಾಗ್ತಾರೆ, ಒಂದಾಗಿ ಮಾತಾಡ್ತಾರೆ. ಸೊ ಆ ಒಂದು ಸನ್ನಿವೇಶ ಇರ್ತಕ್ಕಂತ ಇದರಲ್ಲಿ ಅವನು ಹೇಗೆ ಮನಸ್ಸು ಬದಲಾಯಿಸ್ತಾನೆ? ಅವನಿಗೆ ಈಸಿಯಾಗಿ ಕಾಂಜಾ ಕೊಡ್ತಾರ, ಅವನಿಗೆ ಸೇದೋದಕ್ಕೆ ಈಸಿಯಾಗಿ ಅವನಿಗೆ ಸಿಗರೇಟ್ ಕೊಡ್ತಾರೆ. ಆಮೇಲೆ ಹೊರಗಡೆ ಒಂದು ಫುಲ್ ಬಾಟಲ್ ಡ್ರಿಂಕ್ಸ್ ತರೋದಕ್ಕೆ 5,000 ರೂಪಾಯಿ ಕೊಡ್ತಾರೆ. ಈಗ ಸಪ್ಲೈ ಮಾಡೋದು ಯಾರು ಸರ್? ಸಪ್ಲೈ ಮಾಡೋದು ಯಾರು? ಅಲ್ಲಿರುವಂತ ಸಿಬ್ಬಂದಿನ ಅಥವಾ ಅಲ್ಲಿರುವಂತ ಯಾರೋ ವಿಚಾರಣಾ ದಿನ ಕೈದಿನೋ ಅಥವಾ ಸಜಾ ಕೈದಿ ಅವ್ರುಗಳು ಈ ತರದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೊರಗಡೆಯಿಂದ ತರ್ಸೋದ ಯಾರು ಸರ್ ಇದೆಲ್ಲ? ಸಜಾ ಕೈದಿಗಳು ಏನಿರ್ತಾರೆ 15 ವರ್ಷ 20 ವರ್ಷ ಒಂದು ಸಜಾ ಆಗಿರುತ್ತಲ್ಲ, ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಕಮ್ಮಿ ಇರ್ತಾರೆ. ಇಲ್ಲಿ ಸಜಾ ಆಗಿರ್ತಕ್ಕಂಥವ್ರಿಗೆ ಒಂದೊಂದು ಬ್ಯಾರೆಕ್ ನ ವಹಿಸ್ಕೊಟ್ಬಿಟ್ಟಿರ್ತಾರೆ. ಅವ್ರಿಗೆ ಈ ಬ್ಯಾರೆಕ್ ಇಂದ ನೀನ್ ಇಷ್ಟು ದುಡ್ಡು ತಂದು ಕೊಡ್ಬೇಕು ಅಂತ. ಅವ್ರು ನಮಗೆ ಹೇಳ್ತಾರೆ, ನೋಡಪ್ಪ ಸಾಹೇಬ್ರು ಕೇಳ್ತಾರೆ ದುಡ್ಡು 300 ರೂಪಾಯಿ ಕೊಡ್ಬೇಕು, ವಾರಕ್ಕೆ 700 ರೂಪಾಯಿ ಕೊಡ್ಬೇಕು, ನೀನು ಕೊಟ್ಟಿಲ್ಲ ಅಂದ್ರೆ ನಿನ್ನ ಮತ್ತೆ ಅಲ್ಲಿಗೆ ಆ ರೂಮ್ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅವಾಗ